ಅಯ್ಯೋ ದೇವ್ರೆ, ಆ ಇನ್ನೊಂದು ಪೀಸ್ ಎಲ್ಲೋಯ್ತು? ಯಾರ ಕೈಗಾದ್ರೂ ಸಿಕ್ಕರೆ? ಅಯ್ಯೋ ಅಪ್ಪ ದೇವ್ರೆ, ಇದೊಂದ್ಸಲ ನನಗೆ ಸಹಾಯ ಮಾಡಪ್ಪ. ಆ ಫೋಟೋ ನನ್ನ ಕೈಗೆ ಸಿಗೋ ಹಾಗೆ ಮಾಡಪ್ಪ. ನೀನು 100 ಫೋಟೋ ತೆಗ್ಸಿ ಅರ್ಕೆ ತೀರಿಸ್ತೀನಿ. ಇಷ್ಟೊತ್ತಲ್ಲಿ ಏನು ಮಾಡ್ತಾ ಇದೆಯಾ? ಏನು ಹುಡುಕ್ತಾ ಇದೆಯಾ? ಅದು ಅದು ಕಳೆದೋಗಿತ್ತು. ಏನು ಕಳೆದು ಹೋಗಿತ್ತು? ಅದು ಹಾಂ, ತಾಯ್ತಾ 500 ತಾಯ್ತಾ ಕೊಟ್ಟಿದ್ರು, ಕಾಣ್ತಾ ಇಲ್ಲ. ಇಲ್ಲೇನಾದರೂ ಬಿದ್ದಿದೆಯಾ ಅಂತ ಹುಡುಕ್ತಾ ಇದ್ದೆ. ಬಿದ್ದಿದ್ರೆ ಇಲ್ಲೇ ಎಲ್ಲೋ ಇರುತ್ತೆ, ಅದಕ್ಕೆ ಯಾಕೆ ಅಷ್ಟೊಂದು ಗಾಬರಿ ಆಗ್ತೀಯಾ? ಬೆಳಿಗ್ಗೆ ಯಾರ ಕೈಲಾದರೂ ಸಿಗುತ್ತೆ, ಅವರೇ ತಂದು ಕೊಡ್ತಾರೆ. ಯಾರ ಕೈಗೂ ಸಿಗಬಾರ್ದು. ಅದು ಯಾರ ಕೈಗೂ ಸಿಗಬಾರ್ದು. ಯಾರ ಕೈಗಾದ್ರೂ ಸಿಕ್ಕಿದ್ರೆ ಅದ್ರ ಶಕ್ತಿ ಹೊರಟೋಗುತ್ತೆ. ಯಾರಾದ್ರೂ ಮುಟ್ಟಿದ್ರೆ ಮನೆನೇ ರಣರಂಗ ಆಗೋಗ್ಬಿಡುತ್ತೆ. ಮನೆ ರಣರಂಗ ಆಗುವಂಥದ್ದನ್ನು ಯಾಕೋ ತಗೊಂಡು ಬಂದೆ? ಮನೇಲಿ ನೆಮ್ಮದಿಯಾಗಿರೋದು ನಿನಗಿಷ್ಟ ಇಲ್ವಾ? ಅದಕ್ಕೆ ಅದು ಸಿಕ್ಕ ತಕ್ಷಣ ಅದನ್ನು ಸುಟ್ಟಾಕ್ಬಿಡ್ತೀನಿ. ಸರಿ, ಹೋಗಿ ಮಲ್ಕೋ. ಅದು ಏನು ಮಾತಾಡ್ತೀಯೋ ಏನು ಮಾಡ್ತೀಯೋ ಒಂದೂ ಅರ್ಥ ಆಗಲ್ಲ. ಮಲ್ಕೊಂಡ್ರೆ ನಿದ್ರೆನೇ ಬರ್ತಿಲ್ಲ. ಛೇ, ನನ್ನ ಹಣೆ ಬರಹನೇ ಸರಿಗಿಲ್ಲ. ಒಳ್ಳೇದು ಮಾಡಬೇಕು ಅಂತ ಹೋಗ್ತೀನಿ, ಏನಾದರೂ ಎಡವಟ್ಟಾಗುತ್ತೆ. ಯಾವ ಎಡವಟ್ಟು ನಕ್ಷತ್ರದಲ್ಲಿ ಹುಟ್ಟಿದ್ದೀನೋ ದೇವ್ರೆ, ಆ ಫೋಟೋ ನನ್ನ ಕೈಗೆ ಸಿಗೋ ಹಾಗೆ ಮಾಡಪ್ಪ ದೇವ್ರೆ. ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿದ್ರೆ ಆ ಫೋಟೋ ಸಿಕ್ಕೇ ಸಿಗುತ್ತೆ. ಬೆಳಿಗ್ಗೆ ಬೇಗ ಹೇಳಬೇಕು. ದೇವ್ರೆ, ನಿನ್ನೆ ನಂಬಿದ್ದೀನಪ್ಪ. ಹಾಲಲ್ಲಿ ಹಾಕ್ತೀಯೋ ನೀರಲ್ಲಿ ಹಾಕ್ತೀಯೋ ಎಲ್ಲ ನಿನಗೆ ಬಿಟ್ಟಿದ್ದು. ಅವ್ವ, ನನ್ನ ಮ್ಯಾಗ ನಿನಗೆ ಬೇಜಾರ? ನನಗೆ ಗೊತ್ತು ನಿನಗೆ ನನ್ನ ಮ್ಯಾಗ ಬೇಜಾರಿಲ್ಲ ಅಂತ. ಯಾಕಂದರೆ ನಾನು ನಿನ್ನ ಮಗಳಲ್ವಾ. ನಿನ್ನ ಬಿಟ್ಟರೆ ನನ್ನ ಸಂಕಟ ನನ್ನ ದುಃಖನೆಲ್ಲ ಯಾರು ತವ ಹೇಳ್ಕೊಳ್ಳಿ ಹೇಳು? ನಾನು ಕೈ ಸುಟ್ಕೊಂಡಿದ್ದಕ್ಕೆ ನೀನೇ ಕಾರಣ ಅಂತೆಲ್ಲ ಬೈದ್ಬಿಟ್ಟೆ. ಸಿಟ್ನಾಗ ಏನೇನೋ ಮಾತಾಡ್ಬಿಟ್ಟೆ. ಬೇಜಾರು ಮಾಡ್ಕೋಬೇಡ. ತಾಯಿಯಾಗಿ ನೀನೇ ನನಗೆ ಕ್ಷಮಿಸ್ಬೇಕು. ನೀನು ಸಿಟ್ಟು ಮಾಡಿಕೊಂಡು ನನಗೇನೇನೋ ಸಮಸ್ಯೆಗಳನ್ನೆಲ್ಲ ತಂದಿಟ್ರೆ ನಾನು ಏನು ಮಾಡಲಿ ಹೇಳು? ನನ್ನ ಕಷ್ಟಗಳನ್ನ ಯಾರು ತವ ಹೇಳ್ಕೊಳ್ಳಿ? ನಾನು ಈ ಮನೆಗೆ ಕಾಲಿಟ್ಟಾಗಿಂದ ಏನೇನೋ ಅನಾಹುತಗಳಾಗ್ತಾಯಿದೆ. ಯಾವ ಕ್ಷಣದಲ್ಲಿ ಏನು ಅಪಾಯ ಆಗುತ್ತೆ ಅಂತ ತುಂಬ ಭಯ ಆಗ್ತಿದೆ ಅವ್ವ. ಇದಕ್ಕೆಲ್ಲ ನೀನೇ ಯಾವ್ದಾರು ದಾರಿ ತೋರಿಸ್ಬೇಕು. ನಾನು ನೋಡ್ತಾನೆ ಇವ್ನಿ, ಇತ್ತೀಚೆಗೆ ನೀನು ತುಂಬಾ ಬದಲಾಗಿದ್ಯಾ. ನಿನಗೆ ನನ್ನ ಮ್ಯಾಗ ಮೊದಲಿದ್ದಂಗೆ ಕಾಳಜಿನೇ ಇಲ್ಲ. ಇದ್ರಿರೋ ಇಲ್ಲೇಂದ್ರೆ ಹೋಗು ಅಂದಂಗಿದ್ಯಾ. ನೋವು ಅಂತ ಹೇಳಿದ್ರು ಸುಮ್ಮನೆ ಇರ್ತೀಯ. ನನ್ನ ಕಣ್ಣೀರು ಹಾಕಿದ್ರು ಕಲ್ಮನ್ಸ್ನೋಳ್ ಥರ ಸುಮ್ಮನೆ ಕೂತಿರ್ತೀಯ. ನಾನು ಅಳೋದು ನಿನಗೆ ನಾಟಕ ಅನ್ಸುತ್ತಲ್ವಾ? ಅವ್ವ, ನೀನು ಬಿಟ್ಟರೆ ನನ್ನ ನೋವು ಹೇಳ್ಕೊಳಕ್ಕೆ ಬೇರೆ ಯಾರೂ ಇಲ್ಲ. ನಾನು ನಿನ್ನನ್ನೇ ನಂಬಿದ್ದೀನಿ. ನನ್ನ ಕೈ ಬಿಡಬೇಡ. ನಾನು ನೀನೇ ಕಾಪಾಡಬೇಕು. ಗೊಂಬೆ ಅಕ್ಕನೂ ಕಾಪಾಡು, ಅವಳು ರಾಜ್ಕುಮಾರನೂ ಕಾಪಾಡು. ಅವ್ರ ಕಾಲು ನೋವು ಅಂತ ಎಷ್ಟು ನರಳ್ತಾ ಇದ್ದಾರೆ. ನಿನ್ನ ಕೈ ಮುಗಿತೀನಿ ಗೌರಿ, ಅವ್ರ ಕಾಲು ಸರಿಯಾಗೋ ಹಾಗೆ ಮಾಡು. ಮನೆಯೆಲ್ಲ ಗುಡಿಸಿ ಗುಂಡಾಂತರ ಮಾಡಿದ್ರು ಈ ಫೋಟೋ ಎಲ್ಲೋಯ್ತು? ಸಿಗ್ತಾನೆ ಇಲ್ವಲ್ಲ. ಅದು ಯಾವ ಮಾಯದಲ್ಲಿ ಮಾಯ ಆಗೋಯ್ತು? ಯಾರಿಗಾದ್ರೂ ಸಿಕ್ಕಿದೆಯಾ? ಇಲ್ಲ, ಸಿಕ್ಕಿದ್ರೆ ಇಷ್ಟೊತ್ತಿಗಾಗಲೇ ಏನಾದರೂ ಆಗಿರೋದು. ಅಕಸ್ಮಾತ್ ಯಾರಿಗಾದ್ರೂ ಸಿಕ್ಕಿದ್ರೆ
ಮನೆಯೆಲ್ಲ 2-3 ಸಲ ಹುಡುಕಿದ್ದೀನಿ, ನನಗೆ ಸಿಕ್ಕಿಲ್ಲ. ಅಂದಮೇಲೆ ಖಂಡಿತ ಯಾರಿಗಾದರೂ ಸಿಕ್ಕಿದೆ. ಚಿನ್ನು ಹೇಳಿದ ಮಾತು ಕೇಳಿ ಅದನ್ನು ಸುಟ್ಟಾಗ್ಬಿಟ್ಟಿದ್ದಿದ್ರೆ ಒಳ್ಳೇದಾಯ್ತಿತ್ತು. ಜೋಡಿಸ್ಬಿಡ್ತೀನಿ, ಒಂದು ಮಾಡಿಬಿಡ್ತೀನಿ ಅಂತ ಈಗ ದೊಡ್ಡ ಗಂಡಾಂತರನೇ ತಂದ್ಬಿಟ್ನಲ್ಲ. ಏನು ರಾಮಣ್ಣ, ಮನೆಯೆಲ್ಲ ಆಗಲೇ ಗುಡಿಸಿ ಸಾರಿಸ್ಬಿಟ್ಟಿದ್ಯಾ? ಮೊದಲೆಲ್ಲ ತಿಂಡಿ ಮಾಡಿ ಟೀ ಮಾಡಿ ಆಮೇಲೆ ಇವೆಲ್ಲ ಕೆಲಸ ಮಾಡ್ತಾಯಿದ್ದೆ. ಇವತ್ತೇನು ವಿಶೇಷ? ವಿಶೇಷ ಏನೂ ಇಲ್ಲ, ಯಾಕೋ ನಿದ್ರೆ ಬರಲಿಲ್ಲ, ಬೇಗನೆ ಎಚ್ಚರಿಕೆ ಆಗೋಯ್ತು. ಅದಕ್ಕೆ ಬೇಗ ಬೇಗ ಕೆಲಸ ಮುಗಿಸಿದ್ದೀನಿ ಅಷ್ಟೇ. ಯಾಕೆ ರಾಮಣ್ಣ, ನಿನ್ನೆ ನಿನಗೆ ಬೈದೆ ಅಂತ ನಿದ್ದೆ ಬರಲಿಲ್ವಾ? ಅದಕ್ಕೆ ರಾತ್ರಿ ಎಲ್ಲ ಎಚ್ಚರವಾಗಿದ್ದ? ಚಚೆ, ಹಂಗೇನಿಲ್ಲ. ನನಗೆ ಗೊತ್ತು ರಾಮಣ್ಣ, ನಾನು ನಿನಗೆ ಬೈದಕ್ಕೇನೆ ನಿನಗೆ ಎಷ್ಟೊಂದು ಬೇಜಾರಾಗಿರೋದು. ನಮ್ಮ ಮನ್ಸಿಗೆ ನೋಯಿಸೋ ನೆನಪನ್ನ, ನಮ್ಮ ಬುದ್ಧಿ ವಕ್ರ ಮಾಡೋ ನೆನಪನ್ನ ನಮ್ಮ ಜೊತೆಯಾಗಿ ಇಟ್ಕೋಬಾರ್ದಂತೆ. ಅವು ನಮ್ಮನ್ನು, ನಮ್ಮ ಮನಸ್ಸನ್ನ ಕೆಡಿಸುತ್ತಂತೆ. ಆಮ್ಯಾಕೆ ಇನ್ನೊಬ್ಬರ ಮನಸ್ಸನ್ನು ನೋಯಿಸುತ್ತೆ ಅಂತ ನನ್ನ ತಾತಮ್ಮ ಹೇಳ್ತಿತ್ತು. ನೆನ್ನೆ ವಿಷಯನ ನಾನು ನೆನ್ನೆಗೆ ಮರ್ತುಬಿಟ್ಟೆ. ನೀನು ಅದನ್ನ ಮನಸ್ಸಿನಾಗ ಇಟ್ಕೋಬೇಡ. ಸರಿಪ್ಪ. ರಾಮಣ್ಣ, ಏನಾದರೂ ಕೆಲಸ ಮಿಕ್ಕಿದ್ರೆ ಹೇಳು, ನಾನು ಮಾಡ್ತೀನಿ. ಒಂಟಿಯಾಗಿದ್ದರೆ ಸಂಕಟನ ಬರ್ಮಾಡ್ಕೊಳ್ಳೋದು ಅಂತಾರೆ. ಏನಾದರೂ ಕೆಲಸ ಮಾಡ್ತಾಯಿದ್ರೆ ಅಂಥದ್ದೇನೂ ಬರಲ್ವಂತೆ. ಸರಿ, ಟೀ ಮಾಡಿ ಇಟ್ಟಿದ್ದೀನಿ, ಅದನ್ನು ಶ್ವೇತತೆಗೂ ರಂಜಿತ್ ಮಾವನಿಗೂ ಕೊಟ್ಟು ಬರ್ತೀಯಾ? ಸರಿ, ನಾನು ಕೊಟ್ಬಿಟ್ಟು ಬರ್ತೀನಿ. ಆಮೇಕಿಂದ ಬೇರೆ ಕೆಲಸ ಹೇಳು, ಓಕೆನಾ? ಇಂಥ ಒಳ್ಳೆ ಮನಸ್ಸಿರೋರನ್ನ ಯಾಕಪ್ಪ ದೇವರೇ ಹುಟ್ಟಿಸ್ತೀಯ? ಹುಟ್ಟಿಸಿದ್ರು ಯಾಕೆ ಅವ್ರಿಗಿಂತ ಸಂಕಟಗಳನ್ನ ತಂದುಡ್ತೀಯ? ಶ್ವೇತಾ, ಬೇಗ ಬಾರೆ. ಹೊಟ್ಟೆಲಿ ಭೂಕಂಪ ಶುರುವಾಗಿದೆ ನೋಡೋ. ನೀನು ಇನ್ನೊಂದ್ಸರಿ ನಾನು ರೆಡಿ ಆಗೋವರೆಗೂ ಬಾತ್ರೂಮ್ಗೆ ಹೋಗ್ಲೇಬೇಡ. ಚಿಕ್ಕಿ ಅಕ್ಕ, ಚಿಕ್ಕಿ ಅಕ್ಕ, ಚಿಕ್ಕಿ ಅಕ್ಕ ಅಲ್ಲಿ. ಯಾಕೆ, ನಾನು ಕಣ್ಣಿಗೆ ಕಾಣ್ತಾ ಇಲ್ವಾ? ಕೆಟ್ಟದನ್ನ ನೋಡಬೇಡ ಅಂತ ನನ್ನ ತಾತಮ್ಮ ಹೇಳಿದಾಳೆ. ಒಳ್ಳೇದನ್ನ ಕಣ್ತುಂಬ ತುಂಬ್ಕೊ ಅಂತ ನಮ್ಮ ಗುರುಗಳು ಹೇಳಿದ್ದಾರೆ. ಹೂನಾಗಿರೋ ನನ್ನ ಕೈ ಸೋಕಿದ್ರೆ ಹಾವು ಸೋಕ್ತೋಳ್ ಥರ ಯಾಕೆ ಮುಖ ಮಾಡ್ತಿದ್ಯಾ ಚಿನ್ನು? ನನ್ನ ಹೆಸರು ಲಕ್ಷ್ಮಿ. ಓ, ಲಕ್ಷ್ಮಿ. ಆದರೆ ನನಗೆ ಮಾತ್ರ ನೀನು ಚಿನ್ನೂನೇ. ಗುಡ್ ಮಾರ್ನಿಂಗ್ ಚಿನ್ನು. ಅರೆ, ನೀನಾಗ ಟೀ ತರಕ್ಕೆ ಹೋದೆ? ರಾಮುಗೆ ಹೇಳಿದ್ರೆ ಅವನೇ ತರ್ತಿದ್ದ. ಕೊಡು. ಯಾಕೆ ಚಿನ್ನು, ಇನ್ನೂ ರೆಡಿ ಆಗಿಲ್ಲ? ಎಲ್ಲಿಗೆ? ಎಲ್ಲಿಗ? ಎಲ್ಲರೂ ಮದುವೆಗೆ ಹೊರಟಿದ್ದೀವಿ. ಮನೆಯವ್ರೆಲ್ಲರೂ ಬರ್ತಿದ್ದಾರೆ. ಯಾಕೆ, ನೀನು ಬರ್ತಿಲ್ವಾ? ಇಲ್ಲ ಚಿಕ್ಕಿ ಅಕ್ಕ, ನಾನು ಬರಲ್ಲ. ಯಾಕೆ? ಈ ಸುಟ್ಕ ಇಟ್ಕೊಂಡು ನಾನು ಹೆಂಗೆ ಬರಲಿ? ನಾನು ಬರೋಕ್ಕಿಲ್ಲ, ನೀವೆಲ್ಲ ಹೋಗಿದ್ದು ಬನ್ನಿ. ನೀನು ಬಂದಿದ್ರೆ ಚೆನ್ನಾಗಿರೋದು. ಬೇಡ ಚಿಕ್ಕಿ ಅಕ್ಕ, ನಂಗೆ ಸುಸ್ತಾಗ್ತಾ ಇದೆ. ನಾನು ರೆಸ್ಟ್ ತಗೊಳ್ತೀನಿ. ಸರಿ ಚಿನ್ನು, ನೀನು ಹೋಗಿ ರೆಸ್ಟ್ ತಗೋ. ಅದೆಲ್ಲೋ ಭೂಕಂಪ ಆಗ್ತಾ ಇದೆ ಅಂತಿದ್ರಿ, ಸರಿ ಹೋಯ್ತಾ? ಲೈ, ಇಷ್ಟೊತ್ತು ಏನೇ ಮಾಡ್ತಿದ್ದೆ? ಬಾತ್ರೂಮಲ್ಲಿ ಅಡುಗೆ ನಾ ಮಾಡೋಕ್ಕಾಗತ್ತೆ, ಸ್ನಾನ ಮಾಡ್ತಾ ಇದ್ದೆ. ಅಷ್ಟೊಂದು ಅರ್ಜೆಂಟ್ ಇದ್ರೆ ಬೇರೆ ಬಾತ್ರೂಮ್ಗೆ ಹೋಗ್ಬೇಕಾಗಿತ್ತು. ಸರಿ ಸರಿ, ನೀನು ಹೋಗು, ನಾನು ಹೋಗ್ತೀನಿ. ಇವತ್ತೊಂದು ದಿವಸ ರೆಸ್ಟ್ ತಗೊಳ್ಬೇಕಿತ್ತಲ್ವ ಚಂದು?
ಕಾಲು ಸರಿ ಹೋಗಿದೆಯಲ್ಲಮ್ಮ, ರೆಸ್ಟ್ ಯಾಕೆ? ನಾನು ನಿಮ್ಮಮ್ಮ, ನನಗೆಲ್ಲ ಗೊತ್ತಾಗುತ್ತೆ. ಕಾಲು ಸರಿ ಹೋಗಿದೆಯೋ ಇಲ್ವೋ, ನೆಟ್ಟಿಗೆ ನಡೀತಾ ಇದೆಯೋ ಅಥವಾ ನಡೀತಿರೋ ಥರ ಆ್ಯಕ್ಟ್ ಮಾಡ್ತಾ ಇದೆಯೋ ಎಲ್ಲ ನನಗೆ ಗೊತ್ತಾಗುತ್ತೆ. ನಮ್ಮ ಮನೇಲಿರೋ ಸಿ ಐ ಡಿ ಅಂದರೆ ನೀನೇ ಅಲ್ವಾ? ನಿನ್ನೆ ಅಷ್ಟು ನೋವಿಲ್ಲ ಅಮ್ಮ, ಇಟ್ಸ್ ಓಕೆ, ಐ ವಿಲ್ ಮ್ಯಾನೇಜ್. ನಿನ್ನೆ ಮೊನ್ನೆ ಎಲ್ಲ ಆಫೀಸ್ಗೆ ಬೇರೆ ಹೋಗಿಲ್ಲ, ತುಂಬ ಕೆಲಸಗಳು ಪೆಂಡಿಂಗ್ ಇದೆ. ಕುಮ್ದತ್ತೆ ಇವತ್ತು ಆಫೀಸ್ಗೆ ಹೋಗ್ತಾ ಇಲ್ವಂತೆ. ಇವತ್ತು ನಾನು ಆಫೀಸ್ಗೆ ಹೋಗಿಲ್ಲ ಅಂದರೆ ಮುಗೀತು ಕತೆ. ತುಂಬ ಕಷ್ಟ ಆತಮ್ಮ. ಸಮೋ ಐ ವಿಲ್ ಮ್ಯಾನೇಜ್, ಐ ಆಮ್ ಫೈನ್, ಡೋಂಟ್ ವರಿ. ಏ ರಾಮು, ಅಲ್ಲೇನೋ ಹುಡುಕ್ತಾ ಇದೆಯಾ? ಅದು ಉಂಗುರ ಹುಡುಕ್ತಾ ಇದ್ದೆ. ನಿನ್ನೆ ಇನ್ನು ತಾಯ್ತಾ ಕಳೆದೋಯ್ತು ಅಂತ ಅಂದ್ಯಲ್ಲೋ, ಈಗ ನೋಡಿದ್ರೆ ಉಂಗ್ರ ಅಂತ ಇದೆಯಾ? ರಾಮು, ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಯ್ತು ಅಂತಾರಲ್ಲ, ಹಂಗಾಯ್ತು ನಿನ್ ಕತೆ. ಏನು ಕಳ್ದೋಯ್ತಾ? ಅದು ತಾಯ್ತಾ ಕಳ್ಕೊಂಡೆ. ಮತ್ತೆ ಉಂಗುರ ಕಳ್ಕೊಂಡೆ ಅಂತೀಯಾ? ಏಯ್, ತಲೆಗೆ ಏಟ್ ಬಿದ್ಮೇಲೆ ಏನು ಕಳ್ಕೊಂಡೆ ಅನ್ನೋದು ಮರ್ತೋಯ್ತೇನಾ? ತಲೆ ಇದ್ರೆ ತಾನೆ ಮರಿಯಕ್ಕೆ. ಯಾವ ತಾಯ್ತಾನೋ? ಅದು ಒಬ್ಬೊಬ್ಬನೇ ಮಾತಾಡ್ತಿರ್ತೀನಲ್ಲ, ಅದಕ್ಕೆ 500 ಮಂತ್ರಸ್ ಕೊಟ್ಟಿದ್ರು. ಓಹ್, ಅಂತ ತಾಯ್ತಾನು ಸಿಗುತ್ತಾ? ಹಾಗಿದ್ರೆ ಮೈ ತುಂಬ ಕಂಡ್ಕೊಳ, ನೀನು ಹುಚ್ಚ ಸರಿ ಹೋಗುತ್ತೆ. ಇವನ ಹತ್ರ ಮಾತಾಡ್ತಾ ನಿಂತ್ರೆ ನಮ್ಮ ಹುಚ್ಚು ಹಿಡಿಯತ್ತಷ್ಟೆ. ನಾನು ಹೊರಡ್ತೀನಿ, ನಾನು ಮದುವೆಗೆ ರೆಡಿ ಆಗಬೇಕು. ತಗೋಮ್ಮ, ನಾನು ಆಫೀಸ್ಗೆ ಹೋಗ್ಬಿಡ್ತೀನಿ. ಹಲೋ ರಾಮು, ಸ್ವಲ್ಪ ಹುಚ್ಚು ಕಮ್ಮಿ ಮಾಡ್ಕೊಳಪ್ಪ. ಹ್ಞೂ, ಕಳೆದೋಗಿದ್ದೇನು ಅಂತ ಹೇಳಿದ್ರೆ ಯಾರು ಗುಚ್ಚಿಡಿತಿತ್ತು ಅಂತ ಗೊತ್ತಾಗ್ತಿತ್ತು. ಛೇ, ಯಾರು ನನ್ನನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ. ಓಹೋ, ಹಾಗಾದರೆ ಎಲ್ಲರೂ ಮದುವೆಗೆ ಹೋಗ್ತಿದ್ದಾರೆ, ಚಿನ್ನು ಮಾತ್ರ ಹೋಗ್ತಿಲ್ಲ. ಆಹಾ, ತುಪ್ಪದ ಡಬ್ಬಾನೇ ಜಾರಿ ರೊಟ್ಟಿ ಒಳಗೆ ಬೀಳ್ತಾ ಇದೆ. ಇಂಥ ಅವಕಾಶನ ನನ್ನ ಲೈಫಲ್ಲೂ ಮಿಸ್ ಮಾಡ್ಕೋಬಾರ್ದು. ರಂಜಿತ್, ಇಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ದೀರಾ? ಏನಿಲ್ಲ. ಶ್ವೇತಾ, ಮದುವೆಗೆ ನೀನು ಹೋಗ್ತಾ ಇದೆಯಾ? ನಾನು ಹೋಗ್ತಾ ಇದ್ದೀನಿ. ಅತ್ತೆ ಮಾವ ಪಾರ್ವತಿ ಅಕ್ಕ ಅವರು ಬರ್ತಾ ಇದ್ದಾರಾ? ಹೌದು, ಅವರು ಬರ್ತಾ ಇದ್ದಾರೆ. ಕುಮುದ, ಕಲ್ಪನಾ, ಅಪ್ಪ, ಅಮ್ಮ, ಅತ್ತಿಗೆ, ಕಲ್ಪನಾ ಅಕ್ಕ, ಕುಮುದಕ್ಕ, ಗೊಂಬೆ, ನಾನು ಎಲ್ಲರೂ ಹೋಗ್ತಾ ಇದ್ದೀವಿ. ಯಾಕೆ, ನಿಮ್ಗೇನಾದರೂ ಪ್ರಾಬ್ಲಮ್ ಇದೆಯಾ? ಅವ್ರೆ ಕೇಳಿದ್ನಪ್ಪ, ಪ್ರಾಬ್ಲಮ್ ಅಂತ ಹೇಳಿದ್ನ. ಹಾಗಾದ್ರೆ ಚಿನ್ನು ಮದುವೆಗೆ ಹೋಗ್ತಿಲ್ಲ. ಮತ್ತೆ ನೀವು ಬರ್ತಿದ್ದೀರೋ ಅಥವಾ ಆಫೀಸ್ಗೆ ಹೋಗ್ತಿದ್ದೀರೋ? ಮದುವೆ ಮುಂಜಿ ಅಂತ ಎಲ್ಲ ಆಫೀಸಿಗೆ ರಜಾ ಹಾಕೋಕ್ಕಾಗುತ್ತಾ? ನೋ 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 ನೋ, ನನಗೆ ಕರ್ತವ್ಯನೇ ದೇವರು, ನಾನು ಆಫೀಸ್ಗೆ ಹೋಗ್ಲೇಬೇಕು. ಸುಮ್ಮನೆ ಕೇಳಿದೆ, ಬಂದಿದ್ರೆ ಜೊತೆಗೆ ಹೋಗ್ಬಹುದು ಅಂತ. ಆಯಿತಾ, ನನ್ನ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀಯ ಅಲ್ವಾ? ನಿನ್ನಂತೆ ಹೆಂಡತಿ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿರಬೇಕು. ಅಲ್ಲ, ನಾನು ಮದುವೆಗೆ ಬಂದು ಮಾಡೋದಾದ್ರೂ ಏನಿದೆ ಅಲ್ವಾ? ನೀವೇ ಹೋಗಿ ಬನ್ನಿ. ಹಾಂ, ನಾನು ಮದುವೆಗೂ ಬರಲ್ಲ, ಆಫೀಸ್ಗೂ ಹೋಗಲ್ಲ. ಚಿನ್ನು ಮನೇಲಿರ್ತಾಳೆ ಅಂದಮೇಲೆ ನಾನು ಮನೇಲಿರ್ತಿದ್ರೆ ಹೇಗೆ? ಗಂಡ ಇಲ್ದವಳಿಗೆ ಗಂಡನ ಹಾಗೆ ಸಮಾಧಾನ ಹೇಳೋದು ಬೇಡವಾ?
ಇಲ್ಲ ನಾನು ಬರಕ್ಕಿಲ್ಲ ಅಂದರೆ ಬರಕ್ಕಿಲ್ಲ ಅಕ್ಕ. ನೀನು ಕರೆದಿದ್ದ ಕಡೆ ಎಲ್ಲ ನಿನ್ನ ಹಿಂದಿಂದ ಬರ್ತಾ ಇರಬೇಕಾ? ಆಗಲ್ಲ, ನಾನು ಬರಕ್ಕಿಲ್ಲ. ಯಾಕೆ ಬರಲ್ಲ 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 ಅಂತಿರ್ತ್ಯ? ಸುಮ್ಮನೆ ನಾನು ಕರೆದಿದ್ದ ಕಡೆ ಬರೋದಕ್ಕೆ ಏನು ನಿನಗೆ? ನಾನು ಎಲ್ಲೂ ಹೋಗೋದಿಲ್ಲ. ನೀನು ನನಗೆ ತಲೆ ಬಚ್ಚೋದು ಬೇಕಾಗಿಲ್ಲ, ನೀನು ಏನು ಬರಬೇಕಾಗಿಲ್ಲ. ಅಕ್ಕ, ನಾನು ಬರಲ್ಲ ಅಂದರೆ ನೀನು ಯಾವತ್ತಾದರೂ ನನ್ನ ಬಿಟ್ಟು ಹೋಗಿದ್ಯಾ? ಹಠ ಮಾಡಿ ಕರ್ಕೊಂಡೇ ಹೋಗಿರ್ತ್ಯ. ನೋಡು, ಈ ಸುಟ್ಟಿರೋ ಗಾಯ ಇಟ್ಕೊಂಡು ನಾನು ನಿನ್ನ ಜೊತೆ ಮದುವೆಗೆ ಬಂದರೆ ಚೆನ್ನಾಗಿರ್ತದ? ನೋಡೋರಿಗೆ ಅಸಹ್ಯ ಅನ್ಸಲ್ವಾ? ಆಮೇಲೆ ಅಲ್ಲಿ ಯಾರಾದರೂ ಏನಾದರೂ ಅಂದರೆ ನೀನು ಜಗಳಕ್ಕೆ ನಿಂತು ಬಿಡ್ತೀಯ. ಇದೆಲ್ಲ ಬೇಕಾ? ನೋಡು, ನನಗೀಗಾಗಲೇ ತುಂಬ ಸುಸ್ತಾಗ್ತದೆ. ಅಲ್ಲಿಗೆ ಬಂದರೆ ಸುಸ್ತು ಹೆಚ್ಚಾಗುತ್ತೆ. ಸುಸ್ತು ಹೆಚ್ಚಾದರೆ ನಂಗೆ ಜ್ವರ ಬರ್ತದೆ. ನಂಗೆ ಜ್ವರ ಬಂದರೆ ನಿನಗೆ ನೋವು ಆಯ್ತದೆ. ನಿನಗೆ ನೋವು ಆದರೆ ನನಗೆ ಅಳು ಬರುತ್ತೆ. ನಂಗೆ ಅಳು ಬಂದರೆ ನೀನು ಅಳ್ತ್ಯ. ನಾವಿಬ್ಬರು ಅಳ್ತಾ ಇದ್ರೆ ಚೆನ್ನಾಗಿರತ್ತೆ. ಕಳ್ಳಿ 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 ನೀನು ಏನಾದರೂ ಒಂದು ಪೋಸಿ ಮಾಡಿ ಒಪ್ಪಿಸ್ಬಿಡ್ತೀಯಲ್ಲ. ಆದರೂ ಚಿನ್ನು ನೀನು ಬಂದಿದ್ದಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೂ ಗೊತ್ತು. ಅಕ್ಕ, ನಂಗೆ ತುಂಬ ಸುಸ್ತಾಗ್ತಾ ಇದೆ. ನಾನು ಮನೆಯಾಗೆ ಇದು ರೆಸ್ಟ್ ತೊಗೊಳ್ತೀನಿ, ಪ್ಲೀಸ್. ಈ ಪ್ಲೀಸು, ಸಾರಿ, ಓಕೆ, ಥ್ಯಾಂಕ್ ಯು ಇದು ಬಿಟ್ಟರೆ ನಿಂಗೇನು ಬರಲ್ವಾ? ಹೌ ಆರ್ ಯು? ಐ ಇದ್ಯಾವಾಗಲೇ ಕಲಿತೆ? ಅದು ಅಕ್ಕ, ಅದನ್ನ ಎಲ್ಲೋ ಕಲಿತೆ ನಾನು. ಈಗ ಹೋಗಿ ನೀನು ಬೇಗ ರೆಡಿಯಾಗಿ ಹೊರಡು. ಅಯ್ಯೋ ಅಮ್ಮ. ರಂಜಿ, ಇಷ್ಟೊತ್ತು ಚೆನ್ನಾಗೇ ಇದ್ರಲ್ಲ, ಏನಾಯ್ತು? ಶ್ವೇತಾ, ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಶ್ವೇತಾ. ಫುಡ್ ಪಾಯ್ಸನ್ ಆಗಿರಬೇಕು ಅಮ್ಮ. ಹೊಟ್ಟೆ ನೋವಾ? ನಿಮ್ಮ ಹೊಟ್ಟೆ ಏನು ತಲೆಯಲ್ಲಿದೆಯಾ? ಅಯ್ಯೋ, ಇಷ್ಟೊತ್ತು ಹೊಟ್ಟೆನೇ ನೋವ್ತಿತ್ತು ಶ್ವೇತಾ. ಆದರೆ ಈಗ ನೋಡು, ತಲೆ ನೋವ್ತಿದೆ ಅಮ್ಮ. ತುಂಬ ನೋವಾಗ್ತಿದೆಯಾ ರಂಜಿ? ಅಯ್ಯೋ, ಆ ದೇವರು ಕೊಟ್ಟಿರೋದೇ 2 ಕೈ. ತಲೆ ಹಿಡ್ಕೊಂಡ್ರೆ ಹೊಟ್ಟೆ ನೋವುತ್ತೆ, ಹೊಟ್ಟೆ ಹಿಡ್ಕೊಂಡ್ರೆ ತಲೆ ನೋವುತ್ತೆ. ಯಾವುದು ಅಂತ ಹಿಡ್ಕೊಳ್ಳಿ ಶ್ವೇತಾ. ಅಯ್ಯೋ ತಲೆನೋವು, ಅಯ್ಯೋ ಹೊಟ್ಟೆ ಅಮ್ಮ. ರಂಜಿತ್, ನಿಮ್ಮನ್ನ ಈ ಸ್ಥಿತಿಲಿ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಮದ್ವೆಗೆ ಹೋಗೋದು ಕ್ಯಾನ್ಸಲ್. ಅರೆ, ಗಿದ್ಕಿದಂಗೆ ಕ್ಯಾನ್ಸಲ್ ಅಂದರೆ ಹೆಂಗೆ ಶ್ವೇತಾ? ನೋ 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 ನೋ, ನೀನು ಮದುವೆಗೆ ಹೋಗಲೇಬೇಕು. ಇಲ್ಲ, ನಾನು ಎಲ್ಲೂ ಹೋಗಲ್ಲ. ಹೊಟ್ಟೆ ನೋವು, ತಲೆನೋವು ಅಂತಿದ್ದೀರಾ. ನಾನು ಹೋದ್ಮೇಲೆ ಇನ್ನೂ ಏನೇನು ನೋವು ಶುರು ಆಗುತ್ತೋ ಏನೋ. ಇಲ್ಲ, ನಾನೆಲ್ಲೂ ಹೋಗಲ್ಲ. ನನ್ನ ಗಂಡ ನೀವು. ನಿಮಗಿಂತ ಮುಖ್ಯವಾದದ್ದು ನನಗೇನೂ ಇಲ್ಲ. ನಾನು ಮದುವೆಗೆ ಹೋಗಿಲ್ಲ ಅಂದರೆ ಮದುವೆ ಏನು ನಿಂತು ಹೋಗಲ್ಲ. ಅಯ್ಯೋ ಶ್ವೇತಾ, ಯಾಕೆ ಇಷ್ಟು ಎಕ್ಸೈಟ್ ಆಗ್ತಿದ್ಯಾ? ನನಗೆ ಸ್ವಲ್ಪ ತಲೆನೋವು, ಸ್ವಲ್ಪ ಹೊಟ್ಟೆ ನೋವು ಅಷ್ಟೇ. ಸ್ವಲ್ಪ ಹೊತ್ತು ತಲೆ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತಪ್ಪ. ನೀನು ನನಗೋಸ್ಕರ ಮದುವೆ ಕ್ಯಾನ್ಸಲ್ ಮಾಡಬೇಡ ಶ್ವೇತಾ, ಹೋಗ್ಬಾ ಆಯ್ತಾ? ಏನು ಮಾಡೋದು ಅಂತ ನನಗೆ ಅರ್ಥನೇ ಆಗ್ತಿಲ್ಲ ರಂಜಿತ್. ಅಯ್ಯೋ ನನ್ನ ಪ್ರಾರಬ್ಧವೇ, ಓವರ್ ಆ್ಯಕ್ಟಿಂಗ್ ಮಾಡಬೇಡ ಅಂದರೂ ಈ ದೇಹ ಕೇಳೋದೇ ಇಲ್ಲ. ಈಗ ಅನುಭವಿಸು. ಓ, ಏನು ಮಾಡಲಿ? ಅಶ್ವೇತಾ, ನಾನು ಮಲಗಿರ್ತೀನಿ, ನೀ ಇಲ್ಲಿದ್ದೇನು ಮಾಡ್ತೀಯಾ? ಆರಾಮಾಗಿ ಹೋಗಿ ನಿನ್ನ ಮದುವೆ ಮುಗಿಸ್ಕೊಂಡ್ ಬಾ ಆಯ್ತಾ? ನಿಜವಾಗ್ಲೂ ಹೋಗ್ಲಾ? ತೊಂದರೆ ಇಲ್ವಾ? ನೀನಿದ್ರೇನೆ ತೊಂದರೆ. ಹಾಂ, ಏನಿಲ್ಲ, ನೀವು ಹೋಗಿದ್ ಬಾ ಅಂದೆ. ಸರಿ, ಹಾಗಾದರೆ ಚಿನ್ನು ಒಬ್ಬಳೇ ಮನೇಲಿ ಇರ್ತಾಳೆ. ನಿಮ್ಗೇನಾದರೂ ತೊಂದರೆ ಆದರೆ, ಏನಾದರೂ ಬೇಕು ಅಂದರೆ ಚಿನ್ನನ್ನ ಕೇಳಿ. ಹೇಳೋದು ಇಲ್ಲ, ಕೇಳೋದು ಇಲ್ಲ, ಬರೀ ಅನುಭವಿಸೋದಷ್ಟೇ.